ಆಮೇಲೆ ಅದನ್ನು ಬಿಟ್ಟರೆ ಯಾವುದು ನಮ್ಮ ಪೊಲೀಸ್ ಕಂಪ್ಯೂಟರ್ ವಿಂಗ್ ಅಥವಾ SCRB ಅಂತ ಇತ್ತು, ಅದು ಈಗ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ವಿಂಗ್ ಅಂತ ಕೆಲಸ ಮಾಡ್ತಾಯಿದೆ. ಅಲ್ಲಿ ಯಾರು DG ಇದ್ದಾರೆ ಅಂದರೆ ನಾನು ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಅಂತ ಅಪಾಯಿಂಟ್ ಆಗಿದ್ದೀನಿ ಸರ್ಕಾರ ಕಡೆಯಿಂದ, ಇನ್ನೊಂದು ಬೇರೆ ಜಿಯೋ ನೋಡಿಬಿಟ್ಟು. ಆ್ಯಂಡ್ SP SCRB ಯಾರಿದ್ದಾರೆ ಅವರು ಡೆಪ್ಟಿ CISO ಅಂತ ಹೇಳ್ತಾರೆ ಅವರಿಗೆ. ಸೊ ಈ ಘಟಕದಲ್ಲಿ ಮೊದಲಿನ ಘಟಕದಲ್ಲಿ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಯೂನಿಟಲ್ಲಿ ನಾವೆಲ್ಲ ಸೈಬರ್ ಕ್ರೈಮ್ಸ್ ಇನ್ವೆಸ್ಟಿಗೇಷನ್, ರಿಪೋರ್ಟಿಂಗ್, ಟ್ರಯಲ್ ಮಾನಿಟರಿಂಗ್ ಇವೆಲ್ಲ ನಾವು ನೋಡ್ತೀವಿ, ಬರೀ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ದು. ಯಾಕೆಂತಂದರೆ ಈಗ ಸೈಬರ್ ಕ್ರೈಮ್ಸ್ ನಾರ್ಮಲ್ ಪೊಲೀಸ್ ಸ್ಟೇಷನ್ಸಲ್ಲೂ ರಿಜಿಸ್ಟರ್ ಆಗ್ತದೆ, ನಮ್ಮಲ್ಲೂ ಆಗ್ತದೆ. ಸೊ ಆ ಕೇಸಸ್ ಯಾವುದಿದೆ ಅದರದ್ದು ಸೂಪರ್ವಿಷನ್ ಡಿಸ್ಟ್ರಿಕ್ಟ್ ಅಂದರೆ ರೇಂಜ್ ಹೆಡ್ ಕ್ವಾರ್ಟರಲ್ಲಿ ಯಾರು SP ಇರ್ತಾರೆ, ಅಂದರೆ ಗುಲ್ಬರ್ಗ ರೇಂಜ್ ಅಂತ ತೊಗೊಳ್ಳಿ, ಅಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ಗಳು ಅದಾವೆ, ಅಲ್ಲಿ ಮೋಸ್ಟ್ಲಿ 6-7 ಡಿಸ್ಟ್ರಿಕ್ಟ್ಸ್ ಅದಾವೆ ಮತ್ತು ಒಂದು ಕಮಿಷನರೇಟ್ ಅದಾವೆ. ಸೊ 7 ಪೊಲೀಸ್ ಸ್ಟೇಷನ್ಸ್ ಅವ್ರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ ಅವರು ರಿಪೋರ್ಟ್ ಮಾಡ್ತಾರೆ. ಘಟಕ ಯಾವುದು ಈ ವಲಯದು ಯಾರು SP ಇದ್ದಾರೆ ಅಂದರೆ ಗುಲ್ಬರ್ಗ SPಗೆ ರಿಪೋರ್ಟ್ ಮಾಡ್ತಾರೆ, ಅವರು ಲಿಂಕ್ ಆಫೀಸರ್. ಸರ್ ಇಲ್ಲಿ ಪಬ್ಲಿಕ್ ಏನಾರ ಈಗ ಮುಖ್ಯವಾಗಿ ಅವರ ಫ್ರಾಡ್ ಆದಾಗ ಈಗ ಯಾರನ್ನ ಕಮ್ಯುನಿಕೇಟ್ ಮಾಡಬೇಕು, ಎಲ್ಲಿ ಇವಾಗ ಪೊಲೀಸ್ ಸ್ಟೇಷನ್ ದೂರನ್ನು ಕೊಡಬೇಕು ಸರ್? ಸೊ ಸೈಬರ್ ಕ್ರೈಮ್ ಫ್ರಾಡ್ನೂ ಇರ್ಬೋದು, ಬೇರೆ ಥರ ಸೈಬರ್ ಕ್ರೈಮ್ನೂ ಇರ್ಬೋದು. ಸೊ ಫ್ರಾಡ್ ಈಗ ಜಾಸ್ತಿ ಆಗ್ತಾ ಉಂಟು, ಬಟ್ ಬೇರೆ ಥರ ಫ್ರಾಡ್ನೂ ಬೇರೆ ತರಹ ಸೈಬರ್ ಕ್ರೈಮ್ಸ್ನೂ ಆಗ್ತಾ ಇವೆ, ಅದು ಜನರಿಗೆ ಜಾಸ್ತಿ ಗೊತ್ತಿಲ್ಲ. ಸೈಬರ್ ಫ್ರಾಡ್ಸ್ ಇದ್ದರೆ 1930 ಹೆಲ್ಪ್ಲೈನ್ ಹತ್ರ ಹೋಗ್ಬೋದು, ಮತ್ತು ಬೇರೆ ಟೈಪ್ ಇದ್ದರೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ಬೋದು. ಹೌದು, ಅದು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ಸ್ಗೆ ಬರೋದು ಉತ್ತಮ. ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೂ ಹೋಗ್ಬೋದು, ಬಟ್ ಮೋಸ್ಟ್ಲಿ ನಮ್ಮಲ್ಲೇ ಬರಬೇಕು ಅದು. ಯಾಕೆಂತಂದರೆ ಅಲ್ಲಿ ನಮ್ಮದು ಸ್ಪೆಷಾಲಿಟಿ ಇದೆ ಅದನ್ನು ಮಾಡೋದು. ಆಮೇಲೆ ಅದರದ್ದು ಸೂಪರ್ವಿಷನ್ ವಲಯ SP ಹತ್ರ ಇರ್ತಾವೆ, ಅಂದರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ SP, ಅಲ್ಲಿಂದ ಲಿಂಕ್ ಆಗಿ ನಮ್ಮ ಹತ್ರ ಬರ್ತದೆ. ಸೊ ಸೈಬರ್ ಕಮಾಂಡ್ ಯಾವುದಿದೆ ಹೆಡ್ ಕ್ವಾರ್ಟರ್ಸಲ್ಲಿ, DG ಸೈಬರ್ ಕಮಾಂಡ್ ಕೆಳಗಡೆ ಒಬ್ಬ ಸೆಕೆಂಡ್ ಇನ್ ಕಮಾಂಡ್, ಇನ್ನೂ ಒಂದು 3rd ಲೇಯರಲ್ಲಿ ಕೆಲವು SPs ಇದ್ದಾರೆ. SPs ಬೇರೆ ಬೇರೆ ಕೆಲಸ ನೋಡ್ತಿರ್ತಾರೆ. ಸೊ ಮತ್ತು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಅಂದರೆ ನಾವು ಸೈಬರ್ ಸೆಕ್ಯೂರಿಟಿನೂ ನೋಡ್ಕೊಳ್ತೀವಿ, ಅಂದರೆ ಡೇಟಾ ಬ್ರೀಚಸ್ ಆಗಲಿ ಅಥವಾ ಯಾರ್ದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಆಗಲಿ, ಆಡಿಟ್ ಆಗಲಿ, ಇವೆಲ್ಲ ಬೇರೆ ಥರದ್ದು. ಇವೆಲ್ಲ ಯಾವ್ದು ನಾವು ಹೇಳ್ತಾ ಇದ್ದೀವಿ, ಅದು ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ಒಂದು ಡಾಕ್ಯುಮೆಂಟ್ ಬಂದಿದೆ 23ರಲ್ಲಿ. ಅದ ಪ್ರಕಾರ ಸರ್ಕಾರ ಅದನ್ನು ಸೃಜಿಸಿದ್ದು. ಸೊ ಸೈಬರ್ ಕಮಾಂಡ್ ಇಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ದಿ ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ. ಆಮೇಲೆ 3ನೇ ಯಾವುದೋ ಒಂದು ITBTಯಲ್ಲಿ ಒಂದು ಘಟಕ ಆಯಿತು, IDTO ಅಂತ, ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ಯಾಕ್ಲಿಂಗ್ ಯೂನಿಟ್. ಅದು ಸಹಿತ ಈಗ ವರ್ಗಾಯಿಸಿ ಆಗಿದೆ ಹೋಮ್ ಡಿಪಾರ್ಟ್ಮೆಂಟ್ಗೆ, ಅದು ಸಹಿತ ಸೈಬರ್ ಕಮಾಂಡ್ಗೆ ಬರ್ತದೆ. ಟ್ರೈನಿಂಗ್ ಆ್ಯಂಡ್ ರಿಸರ್ಚಿಂಗ್ ಇನ್ನೂ ನಾವು ಮಾಡಲಿಲ್ಲ, ಇನ್ನು ಮುಂದೆ ನಾವು ಮಾಡ್ತೀವಿ ಸರ್. ಈಗ ಒಂದು ಏನು